ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಸೆಪ್ಟೆಂಬರ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಸೂರ್ಯೋದಯ ಬಂದು ಬೆಳಿಗ್ಗೆ 6 ಗಂಟೆ 8 ನಿಮಿಷಕ್ಕೆ, 6 ಗಂಟೆ 22 ನಿಮಿಷಕ್ಕೆ ಅಷ್ಟಮಿ ಮುಗಿದು ನವಮಿ ಆರಂಭ ಆಗ್ತಕ್ಕಂಥದ್ದು. ಮೃಗಶಿರಾ ನಕ್ಷತ್ರ, ಸಿದ್ಧಿಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಹೆಚ್ಚು ಕಡಿಮೆ ಕುಜ ಬಂದು ತುಲಾ ರಾಶಿಗೆ ಬಂದಿದ್ದಾನೆ. ಒಂದು 45-48 ದಿನ. ಇದೊಂದು ರೀತಿ ಪ್ರಳಯ ಕಾಲದ ಪ್ರಭಾವ, ಎಚ್ಚರಿಕೆ. ಎಲ್ಲರೂ ನಮ್ಮ ದೇಶಕ್ಕೆ ಸಂಕಷ್ಟ ಉಂಟು. ಉಲ್ಕಾಪಾತಗಳು, ಧರ್ಮದ ಉಲ್ಕಾಪಾತಗಳು, ಭಾಷೆಯ ಉಲ್ಕಾಪಾತಗಳು, ಅಲ್ಲೊಂದು ಬಿರುಗಾಳಿ ಎಬ್ಬಿಸ್ತಕ್ಕಂಥದ್ದಾಗುತ್ತೆ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ಸಂಕಷ್ಟ ಅನ್ನತಕ್ಕಂಥದ್ದನ್ನ ನಾನು ಹೇಳಿದ್ದೆ, ನಡೆದಿದ್ದೆ. ತುಂಬಾ ದೊಡ್ಡ ವ್ಯಕ್ತಿಗಳಿಗೆ ತೊಂದರೆ ಆಗುತ್ತೆ ಅಂತ ಒಂದು ಗೌರ್ಮೆಂಟೇ ಬಿದ್ದಿದೆ ಮಕ್ಕಳೇ. ಒಂದೇನು 2-3 ಗವರ್ಮೆಂಟ್ ಅಲ್ಲಿ ನಡೆದಿದೆ. ಫ್ರಾನ್ಸ್ ಅಲ್ಲಿ ನೋಡಿ ಅಲ್ಲೋಲ ಕಲ್ಲೋಲ. ಇವತ್ತು UK ಯಲ್ಲಿ, ಯುರೋಪ್ ಅಲ್ಲಿ ಕಡಿಮೆ ಅಂದ್ರೂ 1,10,000 ಜನಕ್ಕೂ ಮೇಲ್ಪಟ್ಟು ರಸ್ತೆಗೆ ಬಂದು ಇಳಿದಿದ್ದಾರೆ. ಬೇರೆಯವ್ರು ನಮ್ಮೂರಿಗೆ ಬರಬಾರ್ದು, ಯಾಕಿರ್ಬೇಕು ಅನ್ನತಕ್ಕಂಥದ್ದು. ಉಗ್ರವಾದತ್ವದ ಪ್ರಭಾವ, ಉಗ್ರವಾದದ ಹಿಂಸಾತ್ಮಕ ಪ್ರಭಾವ. ಬಿಟ್ಟು ಓಡಿಸಿ, ಒದ್ದು ಓಡಿಸಿ. ಅದನ್ನ ಎಲಾನ್ ಮಸ್ಕ್ ಕೂಡ ಕರೆ ಕೊಡ್ತಾನೆ. ನಮ್ಮೂರನ್ನ ನಾವು ಉಳಿಸ್ಕೋಬೇಕು, ಕಾಪಾಡಬೇಕು. ಈ ರೀತಿ ಪ್ರಭಾವ. ಶನಿ ಕುಜ ಷಷ್ಟಾಷ್ಟಕ ಬಂತು ಅಂದ್ರೆ ಅವನು ಯಾವ್ಯಾವ ಮನೆ ನೋಡ್ತಾನೆ ನೋಡಿ. ಮಕರ ರಾಶಿ, ಮೇಷ ರಾಶಿ, ವೃಷಭ ರಾಶಿ. ಆ ಶನಿ ಕುಜ ಷಷ್ಟಾಷ್ಟಕ ಅಂತ ಹೇಳ್ದ ಅಂದ್ರೆ ನೀನೇನ್ ಮಾಡ್ತೀಯ ಮಾಡಿ ನೋಡೋಣ ಅಂತ ಇವನು, ನೀನೇನ್ ಮಾಡ್ತೀಯ ನೀನ್ ನೋಡು, ನಾನೇನ್ ಮಾಡ್ತೀನಿ ನೋಡು ಅಂತ ಇವನು. ಇಬ್ಬರು ಪ್ರಬಲ ಒಂದು ಇಚ್ಛಾಶಕ್ತಿಗಳಾಗಿ ನಿಂತು ಬಿಟ್ಟಿದ್ದಾರೆ. ಅದರಲ್ಲೂ ಶನಿ ವಕ್ರ. ಮಕರ ರಾಶಿಯ ಮೇಲೆ ಪ್ರಭಾವ. ಮಕರ ಲಗ್ನ, ಮಕರ ರಾಶಿ ಭಾರತಕ್ಕೆ ಸೇರಿತ್ತು. ಮೇಷ ಚೈನಾಗೆ ಸೇರಿರ್ತಕ್ಕಂಥದ್ದು. ಚೈನಾ, ಸುತ್ತಮುತ್ತ ಪ್ರಾಂತ್ಯಗಳು, ಹಾಂಗ್ಕಾಂಗು, ತೈವಾನು, ಇವುಗಳ ಪ್ರಾಂತ್ಯಗಳಿಗೆ ಸೇರುತ್ತೆ. ಅಫ್ಘಾನಿಸ್ತಾನ, ಸೌದಿ ಅರೇಬಿಯಾ, ಮಿಡ್ಲ್ ಈಸ್ಟ್ ಕಂಟ್ರೀಸ್ಗಳು, ಯುರೋಪಿಯನ್ ಕಂಟ್ರೀಸು ವೃಷಭ ರಾಶಿ ಅಂತ ಹೇಳಿದ್ದೆ. ಅಲ್ಲೊಂದು ಉಲ್ಬಣ. ತುಂಬಾ ಎಚ್ಚರಿಕೆ. ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಎಚ್ಚರಿಕೆಯಲ್ಲಿರ್ಬೇಕು. ಗುಪ್ತಚರ ಇಲಾಖೆ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಪೊಲೀಸ್ ಫೋರ್ಸ್, ಮಿಲಿಟರಿ ಫೋರ್ಸ್, ಡಿಫೆನ್ಸ್ ಫೋರ್ಸ್. ಅಲ್ಲೊಂದು ಉಗ್ರವಾದತ್ವ ಹೆಚ್ಚುತ್ತೆ. 100% ಹೇಳ್ತೇನೆ. ಒಂದು ರೀತಿ ಇತ್ತು. ಏನು ನೇಪಾಳದಲ್ಲಿ ಒಂದು ಸಣ್ಣದು ಅಷ್ಟು ದೊಡ್ಡ ದಂಗೆಯಾಗಿ ಪ್ರಧಾನಿ, ರಾಷ್ಟ್ರಪತಿ, ಇನ್ನೊಂದು ಏನೇನೋ ಆಗಿ ಅಲ್ಲಿ ನಿಂತಿದೆ. ಈಗ ಅಲ್ಲಿನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಪದವಿ ಅಲಂಕಾರ ಮಾಡಿದ್ದಾರೆ. ಲಕ್ಷಾಂತರ ಜನಕ್ಕೆ ತೊಂದರೆಗಳಾಗಿದ್ದಾವೆ. ಇದೆಲ್ಲ ಒಂದು ಸ್ಮಾಲ್ ಸ್ಯಾಂಪ್ಲಿಂಗ್ ಪೀಸಸ್. ಶನಿ ಕುಜ ಅದರ ಮೇಲೆ ಗಮನ ಕೊಟ್ಟು ನೋಡಿ. ಅಲ್ಲೊಂದು ರಷ್ಯಾದಲ್ಲಿ
ಒಂದು ದೊಡ್ಡದಾದಂಥ ಭೂಕಂಪ ನಡೆದು ಸುನಾಮಿಯ ಎಚ್ಚರಿಕೆ ಕೊಟ್ಟಿದ್ದಾರೆ, ಯಾವಾಗ ಏನ್ ಕದಡುತ್ತೋ ಅನ್ನತಕ್ಕಂಥದ್ದು. ಒಬ್ರು ಹೇಳ್ತಾರೆ 7.8, ಇನ್ನೊಬ್ರು ಹೇಳ್ತಾರೆ 8.1 ರಿಕ್ಟರ್ ಮಾಪಕ. ಅಂದ್ರೆ ಬೆಂಗಳೂರಲ್ಲಿ ನಡೆದ್ರೆ ಮಗು 80 ಲಕ್ಷ ಜನ ಹಿಂಗಂತ ಲೆಕ್ಕ ಹಾಕೊಳ್ಳಿ. ಸಿಟಿನಲ್ಲಿ ನಡೆದ್ರೆ 80 ಲಕ್ಷ ಜನ. ಮನುಷ್ಯ ಅಧಮನಾಗಿ ಬಿಟ್ಟ ಮಕ್ಕಳೇ. ಗ್ರಹಗಳು ವಕ್ರವಿದೆ ಅನ್ನುವುದು ಅಲ್ಲೊಂದು ವಕ್ರ ಬುದ್ಧಿಯೇ. ಅದರ ಮೇಲೆ ಶತ್ರುಗ್ರಹಗಳು, ಆ ಕುಜ ನೋಡಿ ಮೂಲ ತ್ರಿಕೋಣದಲ್ಲಿ ಕುಳಿತಿರತಕ್ಕಂಥದ್ದು ರಾಹು. ಶನಿ ವಕ್ರವಾಗಿ ಕೊಂಬುವನ್ನ ನೋಡ್ತಾನೆ. ಆ ಒಂದು ವಿಶೇಷವಾಗಿ ಪಶ್ಚಿಮ ದಿಗ್ಭಾಗವಾಗಿ ಕುಜ ಕುಳಿತಿದ್ದಾನೆ. ಗುರು ಕೂಡ ಪಶ್ಚಿಮ ದಿಗ್ಭಾಗವಾಗಿ. ನಾಡಿ ಜ್ಯೋತಿಷ್ಯ ಪ್ರಕಾರ ಮಿಥುನ ರಾಶಿಯನ್ನ ಪಶ್ಚಿಮ ದಿಕ್ಕು ಅಂತ ಹೇಳ್ತೇವೆ, ತುಲಾ ರಾಶಿಯನ್ನ ಪಶ್ಚಿಮ ದಿಕ್ಕು ಅಂತ ಹೇಳ್ತೇವೆ, ಕುಂಭ ರಾಶಿಯನ್ನ ಪಶ್ಚಿಮ ದಿಕ್ಕು ಅಂತ ಹೇಳ್ತೇವೆ. ಸೊ ಆ ಪಶ್ಚಿಮ ದಿಕ್ಕನ್ನ ಶನಿ ವಕ್ರನಾಗಿ ಈಗ ನೋಡ್ತಿದ್ದಾನೆ. ಬೇರೆ ಹೆಂಗ್ ನೋಡ್ತಿದ್ದಾನೆ ಹಿಂದಕ್ಕೆ. ಸೊ ದಟ್ ಈಸ್ ಎ ಪಶ್ಚಿಮ ಭಾಗದಲ್ಲಿ ಒಳಗುಟ್ಟುಗಳು ನಡೀತಕ್ಕಂಥದ್ದಾಗುತ್ತೆ. ಆಂತರಿಕ ಕಲಹಗಳು, ಆಂತರಿಕ ಪ್ರಚೋದನೆಗಳು, ಆಂತರಿಕ ಗುಪ್ತಚರ ಇಲಾಖೆ ತುಂಬಾ ಹುಷಾರಾಗಿರ್ಬೇಕು. ಅದರಲ್ಲೂ ಸಮುದ್ರ ತಟತೀರ, ನದಿ ತಟತೀರ, ಬೆಟ್ಟಗುಡ್ಡಗಳ ತಟತೀರ, ಪುಣ್ಯಕ್ಷೇತ್ರಗಳ ತಟತೀರ, ಉಗ್ರವಾದ ಪ್ರಚೋದಿಸ್ತಕ್ಕಂಥ ಕ್ಷಣಗಳು. ದೊಡ್ಡದೊಂದು ನಮ್ಮ ದೇಶ ಬಂದು ಈ ಒಂದು ಮಿಲಿಟರಿ ಸಿಸ್ಟಮ್, ಡಿಫೆನ್ಸ್ ಸಿಸ್ಟಮ್ ತುಂಬಾ ಅಬ್ಸರ್ವೇಷನ್ ಅಲ್ಲಿ ಇರಬೇಕು. ಅದರಲ್ಲೂ ವಿಶೇಷವಾಗಿ ಈ ಮೀಡಿಯಾ ಸ್ಪ್ರೆಡ್ ಆಗ್ತಕ್ಕಂಥ ರಾಂಗ್ ಮೆಸೇಜ್ಗಳು ನೋಡಿ. ಆಲ್ರೆಡಿ ಧರ್ಮಸ್ಥಳದ ಬಗ್ಗೆ, ಕ್ಷೇತ್ರದ ಬಗ್ಗೆ ಎಷ್ಟು ಜನ ಸೇರ್ಕೊಂಡಿದ್ರು, ಎಷ್ಟು ದೊಡ್ಡ ಕುತಂತ್ರ ಮಾಡಿರ್ತಾರೋ. ಒಂದು 7-8 ಸಾವಿರ ಮಂದಿಯ ಟೀಮ್ ಅಂತ ಹೇಳ್ತಾರೆ. ಇವತ್ತು ಎಲ್ಲರೂ ಓಡೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹೆಚ್ಚು ಕಡಿಮೆ ಏನಾದ್ರೂ ಪ್ರಚೋದನೆ ಆಗಿ ಹೆಚ್ಚು ಕಡಿಮೆ ಆಗಿದ್ರೆ ಮಕ್ಕಳೇ, ತಪ್ಪು ಸರಿ ಆಮೇಲೆ ನ್ಯಾಯಾಲಯ ಇದೆ. ಆದ್ರೆ ಆ ಪ್ರಚೋದನೆ ಕೋಮು ದಳ್ಳೂರಿ ಹಚ್ಚಿಬಿಟ್ಟಿದ್ದರೆ ಅಂತಹದರ ಮತ್ತಷ್ಟು ಉನ್ಮತ್ತ ಮನಸ್ಸಿನ ವ್ಯಕ್ತಿಗಳ ಪ್ರಚೋದನೆಗಳು ಹೆಚ್ಚಾಗತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ನೋಡಿ, ಕುಜ ತುಲಾ ರಾಶಿಗೆ ಬಂದು ಉಚ್ಚ ಸ್ಥಾನವಾದಂತ ಒಂದು ಮಕರ ರಾಶಿಯನ್ನ, ಸ್ವಕ್ಷೇತ್ರ ಮೇಷವನ್ನ, ಅವನು ಮೇಷರಾಶಿಗೆ ಅಷ್ಟಮಾಧಿಪತಿ. ಇಂಟರ್ನಲ್ ಫೈರ್ ಇಸ್ ಸಿಟ್ಟಿಂಗ್ ಎಟ್ 7,000 ಅಂತ ಹೇಳ್ತೀವಿ, 7ನೇ ಮನೆ. ದೋಷಗಳಾಗ್ತವೆ. ದಾಂಪತ್ಯ ದೋಷಗಳಿರತಕ್ಕಂಥವರಿಗೆ ಡೈವರ್ಸ್ಗಳು ಜಾಸ್ತಿ. ಇನ್ನು ಪ್ರತಿ ಮನೇಲಿ ಒಂದು ಡೈವರ್ಸ್ ಇರುತ್ತೆ, ನೆನ್ಪಿಟ್ಟು. ಮೊನ್ನೆ ಕೂಡ ಒಂದು ಕನ್ಯಾ ಲಗ್ನ, ಶುದ್ಧವಾಗಿ ಗುರು ಕೂತಿದ್ದಾನೆ, ಗುರು ದಶೆ, ಮದುವೆ ಮಾಡಿಬಿಟ್ಟಿದ್ದಾರೆ ಪುಟಾಣಿ ಮಗುಗೆ. ಏನೂ ಹೇಳಿಲ್ಲ, ಜಾತಕ ಬಂದಿದ್ದೆ ನಿಮ್ಮ ಮಗು ಜಾತಕ, ದೇವರ ಜಾತಕ, ದೇವರಿಗೆ ಮದುವೆ ಯೋಗವಿಲ್ಲ, ಮಾಡಿದ್ದರೆ ಇದು ನರಕವೇ, ಡೈವರ್ಸ್ ಅಂತ. ಡೈವರ್ಸ್ಗೆ ಹೋಗಿ ಕೂತಿದೆ. ಮಾಡೋಕ್ ಮೊದಲು ಕೇಳಿದ್ರ ತಾಯಿ ಅಂತ. ನೋಡಿ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಕುಜನ ಬಲ ಬಂದಾಗ ಅಷ್ಟು ಶಕ್ತಿ. ಹುಡುಕೊಂಡು ಹೋಗಿ ಹೊಡಿಯೋದು. ಏಯ್ ಬಾರೋ ನನ್ನ ಏರಿಯಾಗೆ ಅನ್ನೋದು ಬೇರೆ ಮಕ್ಕಳೇ. ಬಾರೋ ನನ್ನ ಮನೆಗೆ, ಬಾರೋ ನನ್ನ ಹತ್ರ, ಬಾರೋ ನಮ್ಮೂರಿಗೆ ಅಂತೆಲ್ಲ ಹೇಳ್ತೇವೆ. ಅದಲ್ಲ, ಅವನೂರಿಗೆ, ಅವನ ಏರಿಯಾಗೆ, ಅವನ ಜಾಗಕ್ಕೆ ಹೋಗಿ ಹೊಡೆಯೋದಿಲ್ಲ. ಅದು ಕುಜನ ತಾಕತ್ತು, ವಿಪರೀತ ಬಲ. ಅಂಥದರ ಒಂದು ಪ್ರಭಾವ ಇರ್ತಕ್ಕಂಥದ್ದು. ನೋಡಿ, ರಾಮಚಂದ್ರ ಪ್ರಭು ರಾವಣ ಲಂಕೆಗೆ ನುಗ್ಗಿ ಹೊಡಿತಾರೆ, ಯಾರ ಸಹಾಯವೂ ಇಲ್ಲದೆ. ಅವ್ರ ಸಹಾಯ ತಗೋಬೇಕು ಅಂತ ಒಂದು ಮೆಸೇಜ್ ಕಳಿಸಿದ್ರೆ ಭರತ ವನವಾಸಕ್ಕೆ ಬಂದು ಕಾಡಲ್ಲಿದ್ದಾಗಲೇ ಒಂದು ಕಡಿಮೆ ಅಂದ್ರೆ ಒಂದು 15,000 ಸೈನಿಕರ ಜೊತೆ ಬರ್ತಾನೆ. ಸುಮ್ಮನೆ ಒಂದು ಸ್ಯಾಂಪಲ್. ಎಲ್ಲ ನಿನಗೆ ಶರಣಾಗತಿ ಅಂತ ದೊಡ್ಡ ದೊಡ್ಡ ಸೇನಾ ನಾಯಕರುಗಳು, ದಂಡ ನಾಯಕರುಗಳು ಅವ್ರ ಜೊತೆಲಿ ಬಂದು, ಪ್ರಭು ನೀನ್ ಬರಬೇಕು, ಇದು ನಿನ್ನ ರಾಜ್ಯ ಅಂತ.
ಇನ್ನು ರಾಮಚಂದ್ರ ಪ್ರಭು ಆಜ್ಞೆ ಮಾಡಿದ್ರೆ ಇನ್ನೆಷ್ಟು ಕೋಟಿ ಸೈನ್ಯದಿಂದ ಬಂದು ಅವನೇ ತಲೆ ತಡೆದಾಕ್ಬಿಡ್ತಿದ್ದ ರಾವಣಾಸುರ. ನನ್ನ ರಾಮಚಂದ್ರ ಪ್ರಭು ತಗೊಳ್ಳಿಲ್ಲ. ಬಿಡಿ, ವಾಲಿಯ ಸಹವಾಸ, ವಾಲಿಯ ಸಹಾಯ. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಜೊತೆಯಲ್ಲಿ ರಾಮ ಅಂದ್ರೆ ಧರ್ಮ ಇದ್ದುದ್ರಲ್ಲಿ ಸ್ವಲ್ಪ ಧರ್ಮ ಅಂತಿದ್ದು ಸುಗ್ರೀವ, ಮಹಾಧರ್ಮಾತ್ಮ ಹನುಮ, ಜಾಂಬವಂತ ಇವರುಗಳ ಸಹಾಯದಿಂದ ದಂಡಯಾತ್ರೆ ಮಾಡಿತ್ತು. ಯುದ್ಧ ಬೇರೆ, ದಂಡಯಾತ್ರೆ ಬೇರೆ. ಬಳೆ ಕಟ್ಕೊಂಡು ನುಗ್ಗಿ ವಾಡ್ದು 10 ತಲೆನು. ಕುಜನ ಭಾವ ಇದ್ರೆ ಆ ರೀತಿಯ ಶಕ್ತಿ ಚೈತನ್ಯ ಆಗತಕ್ಕಂಥದ್ದಾಗುತ್ತೆ ಮಕ್ಕಳೇ. ಅಂಥದೊಂದು ಮೇಷರಾಶಿಗೆ ಬಲವುಂಟು. ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಅದರಲ್ಲೂ ನೋಡಿ, ಇನ್ನೊಂದು ತಿಂಗಳಲ್ಲಿ ಗುರು ಬೇರೆ ಬದಲಾವಣೆ ಆಗ್ತಾನೆ, ನಿಮಗೆ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಭಾಗ್ಯಸ್ಥಾನವನ್ನ ಗುರು ನೋಡ್ತಿದ್ದಾನೆ, ಲಾಭಸ್ಥಾನವನ್ನ ಗುರು ನೋಡ್ತಿದ್ದಾನೆ, ಆ ಕುಜನನ್ನೇ ಗುರು ನೋಡ್ತಿದ್ದಾನೆ. ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರಿ ಮೇಷರಾಶಿ, ಮೇಷ ಲಗ್ನ ಅಧಿಕಾರ ಪಡಿತೀರಿ. ಆದ್ರೆ ಸಿಕ್ಕಾಬಟ್ಟೆ ಶತ್ರುಗಳು ಇರ್ತಾರೆ. ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ರೆ ನಿಮ್ ಸುತ್ತಮುತ್ತಲಿರೋರೆಲ್ಲ ಶತ್ರುಗಳೇ. ಆ ಬಲ ಮುಖ್ಯವಾಗಿ ಪೊಲೀಸು, ಲಾಯರು, ಮೈನಿಂಗು, JCB, ಕನ್ಸ್ಟ್ರಕ್ಷನ್, ದೊಡ್ಡ ದೊಡ್ಡ ಯುದ್ಧೋನ್ಮಾದ ಫ್ಯಾಕ್ಟ್ರಿಗಳು, ಯಂತ್ರೋಪಕರಣಗಳ ಫ್ಯಾಕ್ಟ್ರಿಗಳು ತಯಾರಿಸುವಿಕೆ, ಇಂತಹ ಒಂದು ವ್ಯವಸ್ಥೆ, ಉದ್ಯೋಗ ಅತ್ಯದ್ಭುತವಾಗಿರ್ತಕ್ಕಂಥ ಬಲವನ್ನ ಕೊಡುತ್ತೆ. ನೋಡಿ, ಜಾತಕದಲ್ಲಿ ನಾವು ಕುಜ ವಿಪರೀತ ಬಲ ಇದ್ದ ತಕ್ಷಣವೇ, ಅದರಲ್ಲೂ ಕುಜರಾಹು ಅಂತ ಏನಾದ್ರೂ ಸಂಧಿ ಇದ್ದರೆ ತಗೊಂಡೋಗಿ ಸ್ಪೋರ್ಟ್ಸ್ ಅಲ್ಲೇ ಹಾಕೋದು. ಮಿಲಿಟರಿ, ಡಿಫೆನ್ಸು, NCC. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಯೋಧನಾಗಿದ್ದ ಆ ಯೋಧನ ಲಕ್ಷಣಗಳಿರ್ತವೆ. ಕುಜರಾಹು ಸಂಧಿರೋರು ನಾನು ಯಾರು ಗೊತ್ತೇನೋ ಅಂತಾರೆ. ವಿಪರೀತ. ಅದಕ್ಕೆ ಬಾಡಿ ವಿಲ್ ಬಿ ಹೀಟ್, ಓವರ್ ಹೀಟ್ ಇರುತ್ತೆ. ಬಾಯ್ಲ್ಸ್, ಹೀಟ್ ಗುಳ್ಳೆಗಳು ಉಂಟಾಗ್ತವೆ. ರಕ್ತ ಕುದಿಯುತ್ತೆ. ಕೊತ್ತ 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 ಯಾರ ಮಾತು ಕೇಳೋಲ್ಲ. ಬಿಟ್ಟು ಬಿಟ್ರೆ ಅವರು ಸಮಾಜದಲ್ಲಿ ಅನಾಗರಿಕತೆಗೆ ಇಳಿದು ಬಿಡ್ತಾರೆ. ಗೊತ್ತಾಗಲ್ಲ ಅವ್ರಿಗೆ, ವಿಚಕ್ಷಣಾ ಭಾವ ಇರೋಲ್ಲ. ಅದಕ್ಕೆ ಜಾತಕ ನೋಡಿದ ತಕ್ಷಣ ಅನ್ಕಂಟ್ರೋಲಬಲ್ ಡಿಸೈರ್ಸ್ ವಿಚ್ ಹ್ಯಾಸ್ ಬಿನ್ ಲೆಫ್ಟ್ ಅಂಡ್ ಈಸ್ ಬ್ಯಾಕ್ ಅಂತಿದೆ. ಅವನು ಎಲ್ಲೋ ಒಂದು ಅರ್ಧಂಬರ್ಧ ಬಿಟ್ಟಿರೋದು ಆ ದರ್ಪ, ಶಕ್ತಿ, ಅಹಂಕಾರ. ಓ ಅಂತಾರೆ. ನೀವು ನೋಡಿ ಕೆಲವರನ್ನ, ಬಗ್ಗೋದೆ ಎಲ್ಲ ನೋಡೇ ಬಿಡೋಣ ಅಂತ. ಅವ್ರು ಬಗ್ದಾಗ ಬಗ್ಗಿರ್ತಾರೆ, ಸುಮ್ಮನೆ ಇರ್ತಾರೆ ಅಷ್ಟೇ. ಹೀಗೆ ನೋಡಿ, ನಾಯಿ ಈ ಒಂದು ಸಿಂಹವನ್ನ ಬೊಗಳೋದ್ರಿಂದ ಒಂಚೂರು ಬೆದರಿಸ್ಬೋದು, ಗಾಬರಿ ಪಡಿಸ್ಬೋದು, ಭಯ ಪಡಿಸೋಕ್ಕಾಗೋದಿಲ್ಲ. ಶೇರ್ಕೋ ಒಂದು ಮಾತಿದೆ, कुत्ते का भौंक थोड़ा घबराहट ला सकती है लेकिन डरावट नहीं ला सकती है ಅಂತ ಹೇಳ್ತಾರೆ ನಮ್ಮ ಗುರುಗಳೊಬ್ರು. ಸ್ವಲ್ಪ ಗಾಬರಿ, ಏನೋ ನಮ್ಮ ಪಾಡಿಗೆ ನಾವಿದೆ, ಇದು ಏನಾಯ್ತು ಅನ್ನೋ ತರ, ದಿಢೀರಂತ ಹಿಂಗ ಅನ್ನೋ ತರ, ಹಂಗಂತ ಭಯ ಬಿದ್ದೀವಿ ಅನ್ನೋತಲ್ಲ. ಅದು ನೀವೇ, ಅದರಲ್ಲೂ ಕುಜರಾಹು. ಸೊ 100% ಆ ಪಶ್ಚಿಮ ದಿಗ್ಭಾಗದಲ್ಲಿ ಕುಜರಾಹು ಇರುವುದರಿಂದ ಮತ್ತಷ್ಟು ಧರ್ಮಕ್ಷೇತ್ರ, ಧರ್ಮದ ವ್ಯಕ್ತಿಗಳು, ಧರ್ಮ ಚಿಂತನೆಗಳ ಮೇಲೆ ದಾಳಿಯಾಗತಕ್ಕಂಥದ್ದಾಗುತ್ತದೆ. ವೆರಿ ಕೇರ್ಫುಲ್ ಮಕ್ಕಳು. ಮುಖ್ಯವಾಗಿ ಮೇಷರಾಶಿ, ನಿಮ್ಮ ಅಷ್ಟು ಶಕ್ತಿ ಇದೆಯಲ್ಲ ನೋಡಿ. ಕುಜನ ಮೂವ್ಮೆಂಟ್ ಆಗ್ತಿದ್ದ ಹಾಗೆ ಶುಕ್ರ ಲಾಕ್ ಆಗ್ಬಿಟ್ಟಿದ್ದಾನೆ. ಬ್ಯೂಟಿಫುಲ್. ಅದು ಪಂಚಮಕ್ಕೆ ಬರೋದಾದ್ರೆ ಕೇತು ಜೊತೆ ಮನಸ್ಸಾಕ್ಷಿನ ಕೊಂದಾಕ್ಬಿಡ್ತಾನೆ. ನಿಮಗೆ ಗೊತ್ತಿಲ್ಲ, ಅಶೋಕ ಚಕ್ರವರ್ತಿ ಇದಾನಲ್ವಾ, ಅವನೆಷ್ಟು ಬೀಭತ್ಸ ಆಗಿದ್ದ ಅಂದ್ರೆ ಅಧಿಕಾರದ ಬಲಕ್ಕೋಸ್ಕರ ನಾವಿವತ್ತು ದೇವನಾಂ ಪ್ರಿಯ ಅಂತೆಲ್ಲ ಮಾತಾಡ್ತೇವೆ, ಹೌದಲ್ವಾ? ಅಶೋಕ ಚಕ್ರ ಲಾಂಛನ. ಇವತ್ತು ನಮ್ಮ ವಿಧಾನಸೌಧಕ್ಕೆ ಹೋದ್ರೆ ಆ ಸಿಂಹಗಳು ನೋಡಿ, ಆ 4 ಸಿಂಹಗಳು, ಅದನ್ನ ಮಾಡಿಸ್ತವನೇ ಅಶೋಕ.
ನಾಲ್ಕು ದಿಕ್ಕುಗಳಿಗೂ ನಾನಿದ್ದೇನೆ ಅನ್ನತಕ್ಕಂಥದ್ದು. ಅಂತ ಒಂದು ದೇವನಾಂಪ್ರಿಯ ಅನ್ನಿಸ್ಕೊಳ್ಳುವ ಮೊದಲು ಅಶೋಕ ಚಕ್ರವರ್ತಿಯ ರಕ್ತ ಪೀಪಾಸು ಬೇರೆ. ತುಂಬು ಗರ್ಭಿಣಿ ಅವನ ಚಿಕ್ಕಮ್ಮ ಕತ್ತಿ ತಗೊಂಡು ಹೇಗೆ ಇಳಿಸಿರ್ತಾನೆ ಅಂದ್ರೆ ಮಗು ಇದೆಯಪ್ಪ ಅಂತ, ಇವನ್ ನಾಳೆ ಹುಟ್ಟಿದ್ರೆ ನನಗ್ ಶತ್ರು ಆಗ್ತಾನೆ ಅಂತ ಆ ತಾಯಿ ಗರ್ಭ ಸಮೇತ ಸೀಳ್ಕೊಳ್ಳೋ ಹಾಗೆ ಚುಚ್ಚಿರ್ತಾನೆ ಮಕ್ಕಳೇ. ತನ್ನ ಒಂದು ಪ್ರಿಯಕರೆ ಶತ್ರು ರಾಜ್ಯದ ರಾಜಕುಮಾರಿ ಅಂತ ಗೊತ್ತಾದ ಮೇಲೆ ದಂಡಯಾತ್ರೆ ಹೋದಾಗ ಅವಳನ್ನು ಅವಳ ಮಗುವನ್ನು ಉಳಿಸುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಮೇಷ ಲಗ್ನವೇ ಅವಳು. ದಂಡಯಾತ್ರೆ ನೆನಪಿಟ್ಟುಕೊಳ್ಳಿ. ಸಾಮಾನ್ಯವಾಗಿ ಕುಜಾರಾಹು ಸಂಧಿ ಇದ್ದರೆ ಕಾಪಾಡುವಂತ ಒಂದು ಮಿಲಿಟರಿ ಆಫೀಸರ್, ಡಿಫೆನ್ಸ್ ಆಫೀಸರ್ ಅಂತೆಲ್ಲ ಹೇಳ್ತಾರೆ. ಆ ಶಕ್ತಿ ಇರುತ್ತೆ. ಸದುಪಯೋಗ ಮಾಡ್ಕೊಳ್ಳಿ ಮಕ್ಕಳೇ. ನನ್ನ ಮಾತು ಕೇಳಿ, ಇಷ್ಟು ಬಲ ಒಳ್ಳೇದಲ್ಲ, ಅದನ್ನ ಸದುಪಯೋಗವೇ. ನಿಮ್ಮ ಮಹಾಶಕ್ತಿಯನ್ನ ಇಲ್ಲ ಸುಟ್ಟಾಕ್ತೀರಾ, ಇಲ್ಲ ನಿಮ್ಮನ್ನು ನೀವು ಸುಟ್ಟಾಕೋಗ್ಬಿಡ್ತೀರಿ. ಇದ್ರೆ ನಾನೊಬ್ಬನೇ, ನನ್ನಿಂದಲೇ, ನಾನೇ ಅನ್ನತಕ್ಕಂಥದ್ದು. ನರಸಿಂಹರ ಉಪಾಸನ, ಮುಖ್ಯವಾಗಿ ಶಿವ ಉಪಾಸನ. ಇಷ್ಟು ಬಿಸಿ ಇರಬೇಕಾದರೆ ಸರ್ವೇಶ್ವರ ಸ್ವರೂಪವಾಗಿ ಬಂದಿರತಕ್ಕಂಥ ಸದಾಶಿವ ಅವನ ಬಳಿ ಹೋಗಿ ಶರಣಾಗತಿಯಾಗಿ, ಅಯ್ಯ ಈ ಬಲ ಒಳ್ಳೇದಕ್ಕೆ ಉಪಯೋಗಿಸ್ಲಿಕ್ಕೆ ಕರೆಕ್ಟಾಗಿ ಬಳಸ್ಕೊಂಡ್ರಿ ಅಂದ್ರೆ ನಾಡು ಕಟ್ಟಬಲ್ಲಿರಿ, ನಾಡು ಕಟ್ಟಬಲ್ಲಿರಿ. ಶಿವಯ್ಯನಿಗೆ ಒಂದಷ್ಟು ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ, ನಿಮ್ ಶಕ್ತಿ ಪ್ರತಿ ಮಂಗಳವಾರ ಇಲ್ಲ ಸೋಮವಾರ ನಿಮ್ಗೆ ಅನುಕೂಲ ಆಗುತ್ತೆ ಒಂದು ಬಟ್ಲು ತುಪ್ಪವೋ ಒಂದು ಬಟ್ಲು ಜೇನು ತುಪ್ಪವೋ ಅಭಿಷೇಕ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಗೆಲುವು ನಿಮ್ಮದಾಗ್ತಕ್ಕಂಥದ್ದು. ಇನ್ನಷ್ಟಿದೆ. ಈ ಕುಜನ ಭಾವ, ಶನಿ ಕುಜ ಷಷ್ಟಾಷ್ಟಕ ಇರೋದ್ರಿಂದ ಯಾವ ರಾಶಿಗೆ ಏನಾಗಬಹುದು, ದೇಶಕ್ಕೆ, ರಾಜ್ಯಕ್ಕೆ, ದೊರೆಗಳಿಗೆ ಅನ್ನತಕ್ಕಂಥದ್ದು ಮತ್ತಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋಣಂತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಸಿದ್ಧಿಯೋಗದ ಈ ದಿನ ವಿಶೇಷವಾಗಿ ಮೃಗಶಿರ, ಚಂದ್ರ ಕುಜನ ಸಾರದೆ, ಕುಜ ಚಿತ್ತಾ ನಕ್ಷತ್ರ ಕುಜನ ಸಾರದೆ. ಸೊ ಯಂತ್ರ, ಮೆಷಿನರಿ, ಮೈನಿಂಗು, ಕೆಮಿಕಲ್ಲು, ಮೆಷಿನರಿ, ಗೋಡೌನ್ಸು, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಮಿಲಿಟರಿ ಇಲಾಖೆ, ರಕ್ಷಣಾ ಇಲಾಖೆ, ಇಂಥವುಗಳಲ್ಲಿ ಕೆಲಸ ಕಾರ್ಯ ಅದ್ಭುತ ಬಲ, ವಿಜಯ, ಯಶಸ್ಸು. ವೃಷಭ ರಾಶಿ, ಚಂದ್ರ ಕುಜನ ಸಾರ, ಶಸ್ತ್ರಾಸ್ತ್ರ, ಸ್ಪೋರ್ಟ್ಸ್ಗಳನ್ನ ಕಲಿಸೋದು, ಅಂತ ಒಂದು ಯಂತ್ರೋಪಕರಣಗಳನ್ನ ಮಾರಾಟ ಮಾಡೋದು, ಈ ಒಂದು JCB ಮಾರೋದು, ಕಾರುಗಳನ್ನ ಮಾಡೋದು, ನೋಡ್ಕೊಳ್ಳೋದು, ಸರ್ವಿಸ್ ಶೋರೂಮ್ಗಳಲ್ಲಿ ಕೆಲಸ ಮಾಡೋದು, ಅಂಥವುಗಳಲ್ಲಿರೋರಿಗೆ ಅದ್ಭುತ ಪ್ರಗತಿ. ಮಿಥುನ ರಾಶಿ, ಚಂದ್ರ ನಿಮ್ಮನೇಲೆ ಕುಜನ್ಸಾರ, ಕುಜ ಪಂಚಮದಲ್ಲಿ. ಸ್ವಲ್ಪ ಎಚ್ಚರಿಕೆ, ದೂರ ಪ್ರಯಾಣ, ದೂರದ ವ್ಯವಹಾರ, ದೂರದ ಕೆಲಸ ಬೇಡ. ಮೆಷಿನ್ ಕನ್ಸಲ್ಟೆಂಟ್, ಇಂಜಿನಿಯರಿಂಗ್ ಕನ್ಸಲ್ಟೆಂಟ್,
ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್, ಕೆಮಿಕಲ್ ಕನ್ಸಲ್ಟೆಂಟ್, ಬಯೋಟೆಕ್ನಾಲಜಿ, ಜೀನ್ ಟೆಕ್ನಾಲಜಿ, ಹ್ಯಾಕಿಂಗ್ ಟೆಕ್ನಾಲಜಿ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಉದ್ಯೋಗ, ಕೆಲಸ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಸ್ವಲ್ಪ ಒತ್ತಡ ಉದ್ಯೋಗದಲ್ಲಿ. ಕುಜ ಅವನ ಸಾರದಲ್ಲಿದ್ದು ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ ಸ್ವಲ್ಪ ಬಾಡಿ ಹೀಟ್ ಆಗ್ಬೋದು, ಇಲ್ಲ ಆರೋಗ್ಯದಲ್ಲಿ ಏರುಪೇರು, ಕೆಲವೊಂದು ಟೆನ್ಷನ್ ಆಗತಕ್ಕಂಥ ಪ್ರಸಂಗಗಳು ನಡೆಯುತ್ತವೆ. ಎಚ್ಚರಿಕೆ. ಸಮಾಧಾನವಾಗಿ ನೀವಾಯ್ತು, ನಿಮ್ ಕೆಲಸ ಆಯ್ತು, ಸುಬ್ರಹ್ಮಣ್ಯ ಸ್ಕಂದ ಕವಚವನ್ನ ಸ್ವಲ್ಪ ಕೇಳಿ, ಸಮಾಧಾನ ಕೊಡುತ್ತೆ. ಸಿಂಹರಾಶಿ, ವಿಜಯವಂತರು, ಲಾಯರು, ಪೊಲೀಸು, ಜಡ್ಜು, ಯಾವ ರಂಗವಾದರೂ. ದಾಂಪತ್ಯದಲ್ಲಿ ಸಂಗಾತಿಯ ಆರೋಗ್ಯ ನೋಡ್ಕೊಳ್ಳಿ. ಕನ್ಯಾ ರಾಶಿ, ಕುಜ 2ನೇ ಮನೆ, ಚಂದ್ರ ಕೇಂದ್ರದಲ್ಲಿ. ಲ್ಯಾಂಡ್ ಡೆವಲಪರ್, ಲ್ಯಾಂಡ್ ಸೂಪರ್ವೈಸರ್, ಸೆಕ್ಯೂರಿಟಿ ಸೂಪರ್ವೈಸರ್, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಲೀಗಲ್ ಡಿಪಾರ್ಟ್ಮೆಂಟ್, ಅದ್ಭುತ ಪ್ರಗತಿ. ತುಲಾ ರಾಶಿ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ದೊಡ್ಡ ದೊಡ್ಡ ಫ್ಲಾಟ್ಸು, ಅಪಾರ್ಟ್ಮೆಂಟು, ಅಗ್ರಿಕಲ್ಚರ್, ಲ್ಯಾಂಡ್ಸು, ಡೆವಲಪ್ಮೆಂಟ್ಸು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ, ವೃತ್ತಿ, ಓಡಾಟ, ಸುತ್ತಾಟ, ಸ್ವಲ್ಪ ಬಳಲಿಕೆ. ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡಿ. ಇಲ್ಲೂ ಒಂದು ಸಣ್ಣ ಸ್ಟ್ರೆಸ್ಸು. ಚಂದ್ರ ಕುಜ, ಅಲ್ಲಿ ಚಂದ್ರನೂ ಅಷ್ಟಮ, ಕುಜನೂ ವ್ಯಯ. ಸ್ವಲ್ಪ ಟೆನ್ಷನ್ ಇರುತ್ತೆ. ಸ್ವಲ್ಪ ಡೇಟ್ಸ್ ಪ್ರಾಬ್ಲಮ್ ಇರೋ ಸ್ತ್ರೀಯರಿಗೆ ಬ್ಲೀಡಿಂಗ್, ರಕ್ತ ನೋವು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಾಗುತ್ತೆ. ಒಳ್ಳೆ ಗೈನೋಕಾಲಜಿಸ್ಟ್ ಹತ್ರ ತೋರಿಸ್ಕೊಳ್ಳಿ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ನೋಡ್ಕೊಂಡು ಮಕ್ಕಳೇ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಕುಜನ ಸಾರದಲ್ಲಿ, ಕುಜ ಲಾಭದಲ್ಲಿ ಚೆನ್ನಾಗಿದೆ. ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಅಗ್ರಿಕಲ್ಚರ್, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದ್ಭುತ ಪ್ರಗತಿ. ಮಕರ ರಾಶಿ, ಮರ, ಈ ಒಂದು ಫರ್ನಿಚರ್, ಅಲಂಕಾರ, ಕೆತ್ತನೆ, ಅಡ್ಮಿನಿಸ್ಟ್ರೇಷನ್, ಸೈಟ್ ಮಾಡಿ ಮಾರೋದು, ಸಿಮೆಂಟು, ಕಬ್ಬಿಣ, ಭೂಮಿಯ ಒಳಗಡೆ ಸಿಗತಕ್ಕಂಥ ಉತ್ಪನ್ನಗಳ ಮಾರಾಟ ವ್ಯವಸ್ಥೆ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತ ಪ್ರಗತಿ. ಕುಂಭರಾಶಿ, ಸ್ವಲ್ಪ ಟೆನ್ಷನ್. ಚಂದ್ರ ಕುಜನ್ ಸಾರದಲ್ಲಿ ಪಂಚಮದಲ್ಲಿದ್ರೆ ದೇವಿ ದರ್ಶನ, ದೇವಿ ಪೂಜಾ, ದೇವಿ ಆರಾಧನಾ. ಉದ್ಯೋಗದಲ್ಲಿ ಒಂದು ಸಣ್ಣ ಟೆನ್ಷನ್ ಇದ್ರು ಕುಜ ಭಾಗ್ಯಕ್ಕೆ ಬಂದ್ಬಿಟ್ಟಿದ್ದಾನೆ, ಭಾಗ್ಯೋದಯ ಆಗುತ್ತೆ. ಏನ್ ಪರಿಶ್ರಮ ಪಟ್ಟಿದ್ದೀರಿ, ಪರಿಶ್ರಮಕ್ಕೆ ತಕ್ಕಂತ ಒಂದು ಲಾಭವನ್ನ ನೋಡ್ತಕ್ಕಂಥ ಒಂದು ದಿನ. ಸ್ವಲ್ಪ ಟೆನ್ಷನ್, ಯಾರ ಮೇಲೆ ಅದು ಕೋಪಕ್ಕೆ ಹೋಗ್ಬಿಡ್ತೀರಿ, ಜಾಗ್ರತೆ. ಮೀನರಾಶಿ, ಯೋಗಕಾರಕ ಕುಜ ಕೆಟ್ಟಿದ್ದಾನೆ. ಅವನ ಭಾವದಲ್ಲೇ ಚಂದ್ರ ಇರೋದ್ರಿಂದ ಸುಖದಲ್ಲಿ ಚಂದ್ರ ಒಳ್ಳೇದೆ, ಆದರೆ ಕುಜನ್ ಸಾರದಲ್ಲಿರೋದ್ರಿಂದ ಟೆನ್ಷನ್ ಇಡ್ತಾನೆ. ಟೆಕ್ನಿಕಲ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಿ, ಹಾರ್ಡ್ವೇರ್ ಟೆಕ್ನಾಲಜಿ, ಮೆಷಿನರಿ ಟೆಕ್ನಾಲಜಿ, ಈ ಒಂದು ಸರ್ವಿಸ್ ಓರಿಯೆಂಟೆಡ್, ವಾಹನಗಳ ಮೇಂಟೆನೆನ್ಸು, ತುಂಬಾ ದೊಡ್ಡ ದೊಡ್ಡ ಮೆಷಿನರಿಗಳ ಸರ್ವಿಸ್ ಮಾಡಿಸ್ತಕ್ಕಂಥದ್ದು, ಪ್ಲಂಬಿಂಗ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ ಕೆಲಸ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಚೆನ್ನಾಗಿದೆ. ಸ್ವಲ್ಪ ಬೆಂಕಿ, ವಾಹನ, ಜೊತೆಗಾರರಿಂದ ಸ್ವಲ್ಪ ನೋವು, ಕಿರಿಕಿರಿ, ಮನಸ್ತಾಪಗಳುಂಟು. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.